ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ಆಗಸ್ಟ್ 19ರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸ್ಬೋದು, ಯಾರ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ, ಹಣಕಾಸಿನಲ್ಲಿ ಯಾವ ತಿರುವು ಬರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನೊಳಗೆ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಮೌನವಾಗಿ ಹೋರಾಡುತ್ತಿರುವ ಸಾಧ್ಯತೆ ಇದೆ. ಹೊರಗಿನವರಿಗೆ ನೀವು ಗಟ್ಟಿಯಾಗಿ ಕಾಣಿಸ್ತೀರಾ, ಆದರೆ ಮನಸ್ಸಲ್ಲಿ ಹಣಕಾಸಿನ ಕೊರತೆ, ಕುಟುಂಬದ ಜವಾಬ್ದಾರಿ, ಉದ್ಯೋಗದ ಒತ್ತಡ, ಗೊಂದಲ, ಭವಿಷ್ಯದ ಆತಂಕ ಇವೆಲ್ಲವೂ ಕೂಡ ಇದೆ ಅಲ್ವಾ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಿಲ್ಲ. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಿ, ಆದರೆ ಒಮ್ಮೆ ಮೋಸ ಹೋದರೆ ಮತ್ತೆ ಆ ವ್ಯಕ್ತಿಯನ್ನು ನಂಬೋದು ನಿಮಗೆ ತುಂಬಾನೇ ಕಷ್ಟ. ಕಳೆದ ಕೆಲವು ಅನುಭವಗಳು ನಿಮಗೆ ಒಂದು ಮುಖ್ಯ ಪಾಠ ಕಲಿಸಿದೆ. ಎಲ್ಲರಿಗೂ ನಿಮ್ಮ ಹೃದಯವನ್ನ ತೆರಿಬೇಕಂತ ಏನಿಲ್ಲ, ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಕೂಡ ಎಲ್ಲರಿಗೂ ಹಂಚಿಕೊಳ್ಬೇಕು ಅಂತ ಏನಿಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಪಾಠ ಸಿಗ್ಬೋದು. ನೀವು ಇತರರಿಗೆ ಸಹಾಯ ಮಾಡುವ ಸ್ವಭಾವ ಹೊಂದಿದ್ರೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸ್ಬೇಕಂತೇನಿಲ್ಲ, ಆದರೆ ನಿಮ್ಮ ಕುಟುಂಬದ ಅಗತ್ಯಗಳು ಮತ್ತು ನಿಮ್ಮ ಭವಿಷ್ಯದ ಭದ್ರತೆಯನ್ನ ಮೊದಲು ನೀವು ಗಮನಿಸಬೇಕು. ನಿಮ್ಮ ಬಳಿ ಹಣ ಉಳಿಯದೆ ಇತರರ ಸಮಸ್ಯೆಗಳನ್ನು ಪರಿಹರಿಸ್ತಾ ಹೋದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಅಂದರೆ ನೀವು ಮಾಡಿದ್ದೆಲ್ಲವೂ ವ್ಯರ್ಥ. ನೀವು ಯೋಚನೆ ಮಾಡಿ ಉತ್ತರ ನೀಡಿ, ಸಾಧ್ಯ ಇಲ್ದಿದ್ರೆ ಇಲ್ಲ ಅಂತ ಹೇಳುವ ಧೈರ್ಯ ನಿಮಗೆ ಬರಲಿ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸೋದು ತುಂಬ ಮುಖ್ಯವಾಗಿರುತ್ತೆ. ಅದೇ ನಿಮ್ಮ ಮೊದಲ ಕರ್ತವ್ಯವಾಗಿರುತ್ತೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ವಿಚಾರದಲ್ಲಿ ನಿಮಗೆ ಚಲನೆ ಕಾಣಬಹುದು. ಹಳೆಯ ಬಾಕಿ ಹಣದ ಬಗ್ಗೆ ಮಾತುಕತೆ ನಡೆಯಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯದ ಅವಕಾಶ ಕೂಡ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನಿರೀಕ್ಷಿಸುವ ಪರಿಸ್ಥಿತಿ ಬರಬಹುದು. ಕೆಲವರು ನಿಮ್ಮ ಕೆಲಸವನ್ನು ಟೀಕಿಸಬಹುದು, ಇನ್ನು ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಕೂಡ ಇದೆ. ಆದರೆ ನೀವು ಯಾರಿಗೂ ಸಾಬೀತುಪಡಿಸುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿ, ನಿಮ್ಮ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯವರೇ, ಕಚೇರಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನು ಹೆಚ್ಚು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಂಬಳ, ಉಳಿತಾಯ, ಕುಟುಂಬದ ಸಮಸ್ಯೆ ಅಥವಾ ಮುಂದಿನ ಪ್ಲಾನ್ಗಳನ್ನು ಎಲ್ಲರಿಗೂ ಹೇಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಮ್ಮೆ ನಿಮ್ಮ ಮಾತು ನಮಗೆ ಗೊತ್ತಿಲ್ಲದೆ ಬೇರೆ ವ್ಯಕ್ತಿಯ ಮೂಲಕ ಮತ್ತೊಬ್ಬರಿಗೆ ತಲುಪಬಹುದು. ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಹೊಸ ಅವಕಾಶ ಬರಬಹುದು. ವೃಶ್ಚಿಕ ರಾಶಿಯವರೇ, ಕುಟುಂಬದಲ್ಲಿ ಒಂದು ಮಹತ್ವದ ನಿರ್ಧಾರ ಎದುರಾಗಬಹುದು. ಮನೆ, ಜಮೀನು, ಆಸ್ತಿ, ಸಾಲ ಅಥವಾ ಕುಟುಂಬದ ಜವಾಬ್ದಾರಿಯ ವಿಚಾರ ಆಗಿರಬಹುದು. ಈ ವಿಚಾರದಲ್ಲಿ ಕೋಪದಿಂದ ಮಾತನಾಡಬೇಡಿ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ, ಆದರೆ ಇತರರ ಮಾತನ್ನು ಕೂಡ ನೀವು ಕೇಳಬೇಕು. ಆಸ್ತಿ ಅಥವಾ ಕಾನೂನು ದಾಖಲೆಗಳಿಗೆ ಸಂಬಂಧಿಸಿದ ವಿಚಾರ ಇದ್ದರೆ ತಜ್ಞರ ಸಲಹೆ ಪಡೆಯೋದು ಉತ್ತಮವಾಗಿರುತ್ತೆ. ಇನ್ನು ವಿವಾಹವಾಗದ ವೃಶ್ಚಿಕ ರಾಶಿಯವರಿಗೆ ಹೊಸ ಪರಿಚಯ ಅಥವಾ ಸಂಬಂಧದ ಮಾತು ಬರಬಹುದು. ಹಳೆಯ ಪರಿಚಯದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕ ಬರಬಹುದು. ಆದರೆ ನಿಮ್ಮ ಭಾವನೆಗಳು ಗಟ್ಟಿಯಾಗಿದ್ರೂ ಕೂಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲ ವ್ಯಕ್ತಿಯ ಸ್ವಭಾವವನ್ನು ನೀವು ಗಮನಿಸಬೇಕಾಗುತ್ತೆ. ಸಿಹಿಯಾದ ಮಾತಿಗಿಂತ ಅವರ ನಡೆ ನುಡಿ ಮುಖ್ಯವಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಬಗ್ಗೆ ಹೆಚ್ಚು ವಿಚಾರಿಸುತ್ತಿರುವ ಒಂದು ಅನುಭವ ನಿಮಗೆ ಆಗಿರಬಹುದು. ನೀವು ಈ ವೃಶ್ಚಿಕ ರಾಶಿಯವರೇ, ನಿಮ್ಮ ಕೆಲಸದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಗಿರಬಹುದು. ಅವರಿಂದ ನಿಮ್ಮ ಜೀವನವೇ ಬದಲಾಗುವ ಸಮಯ ಕೂಡ ಬರಬಹುದು. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಏಕಾಗ್ರತೆ ಆಗಿರುತ್ತೆ. ಒಂದು ಗುರಿ ಇಟ್ಕೊಂಡು ಅದನ್ನು ಸಾಧಿಸುವವರೆಗೆ ಕೂಡ ಪ್ರಯತ್ನ ಮಾಡಿ. ಇತರರು ಏನು ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ನಿಮ್ಮ ದಾರಿಯನ್ನು ನೀವು ನೋಡಿಕೊಳ್ಳಿ. ನಿಮ್ಮ ಹಣಕಾಸು, ಉದ್ಯೋಗ, ವ್ಯವಹಾರ ಮತ್ತು ಸಂಬಂಧಗಳ ಬಗ್ಗೆ ನೋಡಿದರೆ ಈಗ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅವಕಾಶಗಳು ಬರ್ಬೋದು ಮತ್ತು ಯಾವ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದನ್ನು ನೋಡೋಣ. ವೃಶ್ಚಿಕ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಇದು ಉದ್ಯೋಗ, ವ್ಯವಹಾರ, ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ ಆಗಿರ್ಬೋದು. ಇಷ್ಟು ದಿನ ನೀವು ನಿರ್ಧಾರ ತೆಗೆದುಕೊಳ್ಳದೆ ಕಾಯ್ತಿದ್ರೆ ಈಗ ಪರಿಸ್ಥಿತಿ ನಿಮ್ಮನ್ನ ಒಂದು ದಿಕ್ಕು ಮುಂದೆ ಹೋಗಿ ಆಯ್ಕೆ ಮಾಡಿಕೊಳ್ಬಹುದು. ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಅವಕಾಶ ಬರ್ಬೋದು, ಆದರೆ ಉದ್ಯೋಗ ಕೊಡ್ತೀವಿ ಅಂತ ಮುಂಚಿತವಾಗಿ ಹಣ ಕೇಳುವವರ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾವುದೇ ದಾಖಲೆ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ, ಸಂಸ್ಥೆಯ ಬಗ್ಗೆ ಮಾಹಿತಿ ಪರಿಶೀಲನೆ ಮಾಡಿ ನಂತರನೇ ನೀವು ಲಿಖಿತವಾದ ಸಹಿಯನ್ನು ಮಾಡಬೇಕಾಗುತ್ತೆ. ಲಿಖಿತವಾದ ದಾಖಲೆ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಸಹಿ ಮಾಡೋದಕ್ಕೆ ಹೋಗಬಾರ್ದು. ವೃಶ್ಚಿಕ ರಾಶಿಯವರೇ, ಹಣಕಾಸಿನ
ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಕಾಣ್ಬೋದು. ಹಳೆಯ ಬಾಕಿ ಹಣ ಬರ್ಬೋದು ಅಥವಾ ಹೆಚ್ಚುವರಿ ಆದಾಯದ ದಾರಿ ಸಿಗಬಹುದು.